ನಮಸ್ಕಾರ ಪ್ರೀತಿಯ ಕಸ್ತೂರಿ ವಾಹಿನಿಯ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮ ಶುರು ಮಾಡೋಣ. ಎಂದಿನಂತೆ ನಮ್ಮ ಜೊತೆಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಶ್ರೀ ದಿನೇಶ್ ಗುರುಜಿರಿದ್ದಾರೆ. ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋದ್ರ ಮುಖಾಂತರ ಇವತ್ತಿನ ಸಂಚಿಕೆಯನ್ನ ಶುರು ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಹರ್ ಹರ್ ಮಹಾದೇವಾಯ ನಮಃ. ನಮಸ್ಕಾರ ವೀಕ್ಷಕರೇ, ಮಂಡೇ ಆಯ್ತು ಅಂದ್ರೆ ಟೆನ್ಷನ್ ಅಂತಾರೆ, ವೀಕೆಂಡ್ ಬಂತು ಅಂದ್ರೆ ವೀಕೆಂಡ್ ಅಲ್ಲಿ ಏನ್ ಮಾಡೋದು ಅಂದ್ರೆ ಟೆನ್ಷನ್ ಅಂತಾರೆ, ಮದ್ವೆ ಆದ್ರೆ ಟೆನ್ಷನ್, ಓದೋ ಮಕ್ಳಿಗೆ ಓದೋ ಟೆನ್ಷನ್, ಎಲ್ರಿಗೂ ಟೆನ್ಷನ್ಸ್ ಇದ್ದೇ ಇರುತ್ತೆ. ಸೊ ಗುರೂಜಿ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಟೆನ್ಷನ್ ರಿಲೇಟೆಡ್ ಆಗಿ ತಂತ್ರವನ್ನ ಕೊಡ್ತಾರೆ. ಅದಕ್ಕೂ ಮುಂಚೆ ನಾನು ಚಿಕ್ಕದಾಗಿ ಡೇಟ್ಸ್ ನ ಹೇಳೋದ್ರ ಮುಖಾಂತರ ಕಾರ್ಯಕ್ರಮ ಶುರು ಮಾಡ್ಬಿಡ್ತೀನಿ. ಸೊ ಇದೇ ವೀಕೆಂಡ್ ಹುಬ್ಳಿಗೆ ಗುರೂಜಿ ಬರ್ತಾ ಇದ್ದಾರೆ. 27ನೇ ತಾರೀಕು, ಇನ್ನೇನು ವಾರ ಶುರುವಾಗಿದೆ. ಇದೇ ವಾರದ ಕೊನೆ ನಿಮ್ಮ ಹುಬ್ಳಿಯಲ್ಲಿ ಗುರೂಜಿ ಅವರು ಇರ್ತಾರೆ. ಏಪ್ರಿಲ್ 11ಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಕ್ಲಾಸಸ್ ಇರುತ್ತೆ. ಸೊ ಆಸಕ್ತಿ ಇದ್ರೆ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ತುಮಕೂರಿನಲ್ಲಿ ಮೇ 25, ಮಂಗಳೂರಿನಲ್ಲಿ ಜೂನ್ 8ನೇ ತಾರೀಕು. ಸೊ ಡೇಟ್ಸ್ ನ ಹೇಳಿದೀನಿ, ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇನ್ ಕೇಸ್ ಗುರುಜಿ ಊರುಗಳಿಗೆ ಬಂದಾಗ ನಿಮ್ಗೆ ಬರೋದಕ್ಕಾಗಿಲ್ಲ ಅಂದ್ರೆ ಆನ್ಲೈನ್ ಮುಖಾಂತರ ಕೂಡ ನೀವು ಕ್ಲಾಸಸ್ ನ ಕಲಿಬಹುದು. ಸೊ ಅದಕ್ಕೂ ಕೂಡ ಪ್ರೊಸೀಜರ್ ಸೇಮ್ ಇರುತ್ತೆ. ಕರೆ ಮಾಡಿ ರಿಜಿಸ್ಟ್ರೇಷನ್ ನ ಮಾಡ್ಕೊಂಡಿದ್ರೆ ಆಯ್ತು, ಅಷ್ಟೇನೆ. ಸೊ ಗುರುಜಿ ಟೆನ್ಷನ್ಸ್ ಬಗ್ಗೆ ಏನ್ ಹೇಳ್ತಾರಂತ ಕೇಳ್ಬಿಟ್ಟು ಅದಾದ್ಮೇಲೆ ಕಾಲರ್ಸ್ ನ ಮಾತನಾಡ್ಸೋಣ. ಗುರುಜಿ, ಟೆನ್ಷನ್ ಬಗ್ಗೆ ಏನ್ ಹೇಳ್ತೀರಾ ಗುರುಜಿ? ಟೆನ್ಷನ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಟೆನ್ಷನ್ ಇರ್ತಕ್ಕಂಥದ್ದೇ. ಟೆನ್ಷನ್ಸು ಹುಟ್ಟಿರ್ತಕ್ಕಂಥ ಮಗುಗೂ ಆಗುತ್ತೆ. ಭಯದ ವಾತಾವರಣ, ಬೆಚ್ಚಿ ಬೀಳ್ತಕ್ಕಂಥದ್ದು, ಆಮೇಲೆ ನಿದ್ದೆ ಬಾರದೇ ಇರ್ತಕ್ಕಂಥದ್ದು, ಎಲ್ಲದಕ್ಕೂ ಟೆನ್ಷನ್. ಟೆನ್ಷನ್ಗೆ ಮುಖ್ಯವಾಗಿರ್ತಕ್ಕಂಥ ಗ್ರಹ ಮೂನ್, ಚಂದ್ರ. ನಮ್ಮ ಗ್ರಹಗತಿಗಳಲ್ಲಿ ನಮ್ಮ ಭೂಮಿಗೆ ಇರ್ತಕ್ಕಂಥ ಸ್ಯಾಟಲೈಟ್ ಅಂತ ಏನು ಹೇಳ್ತೀವಿ, ಚಂದ್ರ ಏನಕ್ಕೆ ಇಲ್ಲಿದೆ ಅಂತ ನಮ್ಮ ಭಗವಂತನ ಮಾತ್ರ ಗೊತ್ತಾಗಬೇಕು. ಏನಾಗ ಅವ್ರನ್ನೇ ಕೇಳಬೇಕು, ಏನಕ್ಕೆ ಈ ಭೂಮಿ ಸುತ್ತ ಇದು ಚಂದ್ರ ಸುತ್ತ ಇದೆ ಅಂತ. ನಿಜವಾಗ್ಲೂ ಅದೊಂದು ವಿಸ್ಮಯ. ಆದರೆ ಶಾಸ್ತ್ರದ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಚಂದ್ರ ಇರ್ತಕ್ಕಂಥ ಭೂಮಿ ಹತ್ರ ಯಾವಾಗಲೂ ಈ ಮನಸ್ಸಿಗೆ ಕಾರಕ ಅಂತ ಹೇಳ್ತಾರಲ್ಲ, ಆ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ತಕ್ಕಂಥ ಚಂದ್ರ ಭೂಮಿ ಸುತ್ತ ಇದೆ. ಎಲ್ಲ ಜೀವರಾಶಿಗಳಿಗೂ ಈ ಎಮೋಷನ್ಸು, ಈ ಟೆನ್ಷನ್ಸು ಇರ್ತಕ್ಕಂಥದ್ದೇ ಅಂತ ಹೇಳ್ತಾರೆ. ಆ ಒಂದು ಕಾರಣದಿಂದ ಜ್ಯೋತಿಷ್ಯದಲ್ಲಿ ಮೊದಲು ಎಲ್ಲರಿಗೂ ಅವರವರ ಜನ್ಮ ರಾಶಿನ ತಗೊಂಡ್ರು. ರಾಶಿ ತಗೊಂಡಿದ್ದು ಅದಕ್ಕೆ ರೀಸನ್ನು. ಅಂದರೆ ಚಂದ್ರ ಯಾವ ರಾಶಿಲಿರ್ತಾನೆ ಅದೇ ನಿಮ್ಮ ಜನ್ಮ ರಾಶಿ. ಈ ಗುಂಪಿನ 12 ರಾಶಿಗಳನ್ನ ಮಾಡಿದ್ದಾರೆ. ಯಾಕಂದರೆ ಬ್ರಹ್ಮಾಂಡನ 360 ಡಿಗ್ರಿ ಡಿವೈಡ್ ಮಾಡಿದ್ರು. ಇದು ನಮ್ಮ ಒಂದು ಬ್ರಹ್ಮಾಂಡ. ಒಂದು ಬ್ರಹ್ಮಾಂಡ ಅಂದರೆ ಒಂದು ಸರ್ಕಲ್. ಆ ಸರ್ಕಲಲ್ಲಿ 360 ಡಿಗ್ರಿ. ಆ 360 ಡಿಗ್ರಿಗೆ 30 ಭಾಗ ಮಾಡಿ 12 ಭಾಗಗಳಾಗಿ ಮಾಡಿದ್ದಾರೆ. ಈ 12 ಭಾಗ ಒಂದೊಂದು ಗುಂಪಿನ ನಕ್ಷತ್ರಗಳು, ರಾಶಿಗಳು ಅಂತ ಹೇಳ್ತಾರೆ. ಈ ಗುಂಪಿನ ನಕ್ಷತ್ರಗಳೇ ರಾಶಿಗಳು, ಬೇರೆ ಇನ್ನೇನು ಅಲ್ಲ. ಯಾವಾಗ ಆ ಒಂದು ರಾಶಿಲಿ ಚಂದ್ರ ಬರ್ತಕ್ಕಂಥದ್ದಾಗುತ್ತೋ ಆ ಸಮಯದಲ್ಲಿ, ಆ ಒಂದು ಚಂದ್ರ ಬರ್ತಕ್ಕಂಥ ಒಂದು ಸಮಯದಲ್ಲಿ ಒಂದು ಜನನವಾದರೆ ಆ ರಾಶಿಯ ತತ್ವಗಳು, ಕ್ಯಾರೆಕ್ಟರಿಸ್ಟಿಕ್ಸ್ನ ತಗೊಂಡು ಹುಟ್ಟಿರ್ತಾರೆ ಅಂಥೇಳಿ ಆ ರಾಶಿಗೆ ಮಾತ್ರ ಅನುಗುಣವಾಗಿರುತ್ತೆ. ಜ್ಯೋತಿಷ್ಯದಲ್ಲಿ ಮನಸ್ಸಿಗೆ ಮಾತ್ರ ರಾಶಿನ ತಗೊಳ್ತಕ್ಕಂಥದ್ದು, ನಮ್ಮ ಬುದ್ಧಿಗೆ ಮಾತ್ರ ರಾಶಿನ ತಗೊಳ್ತಕ್ಕಂಥದ್ದು. ಎಲ್ಲ ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರು ವಾಹಿನಿ ನೋಡ್ತಾ ಇದ್ರಿ ಇವತ್ತು ದಯವಿಟ್ಟು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಲಗ್ನಗೆ ಪ್ರಾಮುಖ್ಯತೆ, ಇಂಡಿವಿಜುವಲ್ ಜೀವನಕ್ಕೆ ಲಗ್ನ ಪ್ರಾಮುಖ್ಯತೆ. ನಿಮ್ಮ ಮನಸ್ಥಿತಿ, ಮನಸ್ಸಿಗೆ ರಾಶಿ ಪ್ರಾಮುಖ್ಯತೆ. ರಾಶಿಯಿಂದ ಯಾವುದು ಭವಿಷ್ಯ ಇರೋದಿಲ್ಲ, ರಾಶಿಯಿಂದ ಮನಸ್ಥಿತಿ ಇರ್ತಕ್ಕಂಥದ್ದು. ಈ ರಾಶಿಗಳಲ್ಲಿ ಏನು ಮಾಡಿದ್ದಾರೆ, ಈ ತತ್ವಗಳನ್ನ ಕೊಟ್ಟಿದ್ದಾರೆ. ಫೈರು, ಅರ್ತು, ಏರು, ವಾಟರ್ ಅಂತ. ಅಂದರೆ ಅಗ್ನಿತತ್ವ, ಭೂತತ್ವ, ವಾಯುತತ್ವ, ಜಲತತ್ವ ಅಂತ ಕೊಟ್ಟಿದ್ದಾರೆ. ಯಾರ್ಯಾರು ಈ ತತ್ವದಲ್ಲಿ ಹುಟ್ಟಿರ್ತಾರೆ ಆ ತತ್ವದ ಅನುಗುಣವಾಗಿ ನಮಗೆ ಟೆನ್ಷನ್ಸ್ ಬರ್ತಕ್ಕಂಥದ್ದು. ಪ್ರತಿಯೊಬ್ಬ ಮನುಷ್ಯನಿಗೂ ಟೆನ್ಷನ್ಸ್ ಇದ್ದೇ ಇರ್ತಕ್ಕಂಥದ್ದು. ಯಾರಿಗೂ ಟೆನ್ಷನ್ ಇಲ್ಲದೆ ಯಾರೂ ಇಲ್ಲ ಮನುಷ್ಯ. ಅವರು ಪೊಲೀಸ್ ಆಫೀಸರ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಜಡ್ಜ್ ಆಗಿರ್ಬೋದು, ಪೊಲಿಟಿಷಿಯನ್ ಆಗಿರ್ಬೋದು, ಸಾಮಾನ್ಯ ಬಿದಿಲಿರ್ತಕ್ಕಂಥ ಭಿಕ್ಷೆ ಬೇಡದವನಿಗೂ ಕೂಡ ಟೆನ್ಷನ್ಸ್ ಇದ್ದೇ ಇರುತ್ತೆ. ಚಂದ್ರ ಈ ಮನಸ್ಸನ್ನು ಡ್ರೈವ್ ಮಾಡ್ತಾನೆ. ಚಂದ್ರನ ಕೆಲಸ ಏನು ಅಂತಂದರೆ ರಾಶಿಲಿ ಕೂತ್ಕೊಂಡು ಮನಸ್ಸನ್ನ ಡ್ರೈವ್ ಮಾಡೋದು. ಈ ಚಂದ್ರ ಒಬ್ಬಂಟಿನಾಗಿದ್ದರೆ ಮಾತ್ರನೇ ಟೆನ್ಷನ್ಸ್ ಹೆಚ್ಚು.
ಚಂದ್ರನ್ಗೆ ಯಾವಾಗಲೂ ಸಪೋರ್ಟ್ ಬೇಕು. ಚಂದ್ರನ ಜೊತೆ ಸಪೋರ್ಟ್ ಇಲ್ಲ ಅಂತಂದರೆ ಅವ್ರಿಗೆಲ್ಲರಿಗೂ ಟೆನ್ಷನ್. ಯಾರ್ಯಾರ ಜಾತಕದಲ್ಲಿ ಚಂದ್ರನ ಜೊತೆ ಅಥವಾ ಚಂದ್ರನ ಅಭಿಮುಖವಾಗಿ ಅಂದರೆ 7ನೇ ಮನೆಯಲ್ಲಿ ಗ್ರಹಗಳಿಲ್ಲ ಅಂತಂದರೆ ಹೆಚ್ಚು ಟೆನ್ಷನ್ ಇರ್ತಕ್ಕಂಥ ಒಬ್ಬ ಮನುಷ್ಯ ಅಂತ ಭಾಳ ಸುಲಭವಾಗಿ ನೋಡಿ ಜಾತಕ ನೋಡಿ ಹೇಳ್ತಾರೆ. ಅಥವಾ ಚಂದ್ರನ ಹಿಂದೆ ಮುಂದೆ ಯಾವುದೂ ಗ್ರಹ ಇಲ್ಲ ಅಂದಾಗ ಅದಕ್ಕೆ ಒಂಥರ ಮೈಂಡ್ಲೆಸ್ ಆಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಚಂದ್ರನ ಹಿಂದೆ ಮುಂದೆ 2ನೇ ಮನೆ ಮತ್ತು 12ನೇ ಮನೆ, ಯಾವ ರಾಶಿಯಲ್ಲಿ ಕೂತ್ಕೊಂಡಿದೆ ಚಂದ್ರ 2ನೇ ಮನೆ ಮತ್ತು 12ನೇ ಮನೆ. ಸೊ ಇಂಥ ಚಂದ್ರನಿಗೆ ಬಲಹೀನವಾಗಿದೆ ಅಂತ ಹೇಳ್ತಾರೆ. ಇದರ ಜೊತೆಗೆ ಏನಾಗುತ್ತೆ, ಬಾಲಾರಿಷ್ಟ ಅಂತ ಹುಟ್ಟಿದಾಗ ಹೇಳ್ತಕ್ಕಂಥದ್ದು ಚಂದ್ರನಿಂದನೇ ಆಗಿರ್ತಕ್ಕಂಥದ್ದು. ಮಕ್ಕಳಲ್ಲಿ ಬಾಲಾರಿಷ್ಟ ಅಂತ ಹೇಳ್ತಾರೆ. ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ ಬಾಲಾರಿಷ್ಟನ ತಗೊಳ್ತಾರೆ. ಚಂದ್ರನಿಗೆ ಯಾವಾಗ ಬಲ ಇಲ್ಲವೋ ಅದು ಬಾಲಾರಿಷ್ಟ ಆಗುತ್ತೆ. ಚಂದ್ರನಿಗೆ ಯಾವಾಗಲ ಬಲ ಇಲ್ಲವೋ ಅವ್ರಿಗೆ ಲುನ್ಯಾಟಿಕ್ ಆಗ್ತಾರೆ, ಅಂದರೆ ಹುಚ್ಚರಾಗ್ತಾರೆ, ಅಥವಾ ಹುಚ್ಚರತನ ಆಡ್ತಾರೆ, ಅಥವಾ ಎರಾಟಿಕ್ ಬಿಹೇವಿಯರ್ ಇರುತ್ತೆ, ಅಥವಾ ಭಾಳಷ್ಟು ಏನಂತಾರೆ ಎಮೋಷನ್ಲೆಸ್ ಅಥವಾ ಹೈಲಿ ಎಮೋಷನಲ್, ವೆರಿ ಮೈಂಡ್. ಸಮುದ್ರದ ಅಲೆಗಳು ಅನ್ಪ್ರೆಡಿಕ್ಟಬಲ್. ನೀವು ಸಮುದ್ರ ಹತ್ರ ನಿಂತ್ಕೊಂಡ್ರೆ ಆ ಅಲೆಗಳು ಯಾವಾಗ ಬಂದು ಅಪ್ಪಳಿಸುತ್ತೋ, ಯಾವಾಗ ನಾರ್ಮಲ್ ಆಗಿರುತ್ತೋ, ಯಾವಾಗ ಹೈ ಇರುತ್ತೋ, ಅನ್ಪ್ರೆಡಿಕ್ಟಬಲ್. ಅದಕ್ಕೆ ಸಮುದ್ರಕ್ಕೆ ಚಂದ್ರನ ಹೋಲಿಸ್ತಾರೆ, ಅನ್ಪ್ರೆಡಿಕ್ಟಬಲ್ ಅಂತ. ಸೊ ಯಾವಾಗಲೂ ಮೂನು ಯಾವಾಗಲೂ ಅನ್ಪ್ರೆಡಿಕ್ಟಬಲ್. ಈ ಮೂನ್ನ ನಿಯಂತ್ರಿಸ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಗ್ರಹ, ಕಂಟ್ರೋಲ್ ಮಾಡ್ಕೊಳ್ಳತಕ್ಕಂಥ ಏಕೈಕ ಗ್ರಹ ಆಗಿರ್ತಕ್ಕಂಥದ್ದು ಗುರು. ಯಾವಾಗ ಗುರು ವೀಕ್ಷಣೆ ಚಂದ್ರನ ಮೇಲಿರುತ್ತೋ, ಅಥವಾ ಚಂದ್ರನ ಜೊತೆ ಇರುತ್ತೋ, ಅಥವಾ ಸಪ್ತಮದಲ್ಲಿರುತ್ತೋ, ಅಥವಾ ಚಂದ್ರನಿಂದ ಕೇಂದ್ರದಲ್ಲಿರುತ್ತೋ, ಆ ಮೂನು ಸ್ಟೆಬಿಲಿಟಿ ಹೊಂದುತ್ತೆ. ಸೊ ಯಾರ್ಯಾರಿಗೆ ಈ ಸ್ಟೆಬಿಲಿಟಿ ಅನ್ನೋದಿಲ್ಲ, ಟೆನ್ಷನ್ ಅನ್ನೋದು ಹೆಚ್ಚಾಗಿದೆ, ಭಾಳ ಭಯ ಆಗ್ತಾ ಇರುತ್ತೆ ಜೀವನದಲ್ಲಿ, ಯಾವುದೇ ವಿಚಾರದಲ್ಲೂ ಸ್ವಲ್ಪ ಹೆದರಿಕೆ ಆಗುತ್ತೆ. ಬೆಳಿಗ್ಗೆ ಕೆಲಸಕ್ಕೆ ಹೋಗೋಕ್ಕೂ ಕೆಲವ್ರಿಗೆ ಹೆದರಿಕೆ, ಏನಂತಾರೋ ಬಾಸ್ ಅಂತ. ಹಸ್ಬೆಂಡ್ ನೋಡಿದ್ರೆ ಹೆದರಿಕೆ, ತಂದೆ ನೋಡಿದ್ರೆ ಹೆದರಿಕೆ, ತಾಯಿನ ನೋಡಿದ್ರೆ ಹೆದರಿಕೆ, ಫ್ರೆಂಡ್ಸ್ ನೋಡಿದ್ರೆ ಹೆದರಿಕೆ, ಗುಂಪು ಕಂಡ್ರೆ ಹೆದರಿಕೆ, ಫೋಬಿಯಾ. ಎಲ್ಲ ಫೋಬಿಯಾ ಹೆದರಿಕೆಗಳು ಚಂದ್ರನಿಗೆ ಕಾರಕ ಆಗಿರ್ತಕ್ಕಂಥದ್ದು. ಅದನ್ನು ಕಂಟ್ರೋಲ್ ಮಾಡತಕ್ಕಂಥ ಏಕೈಕವಾಗಿರ್ತಕ್ಕಂಥ ಗ್ರಹ ಗುರು. ಗುರುಗ್ರಹ ಜೊತೆಲಿದ್ದಾಗ, ಕೇಂದ್ರದಲ್ಲಿದ್ದಾಗ, ಅಥವಾ ಅಲ್ಲಿಂದ ತ್ರಿಕೋಣದಲ್ಲಿದ್ದಾಗ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಜಾತಕದಲ್ಲಿ ಇದನ್ನು ನೋಡಿ ವಿಶ್ಲೇಷಣೆ ಮಾಡಿ ಹೇಳ್ತಾರೆ. ಬಟ್ ನಮ್ಮ ಜಾತಕ ನೋಡ್ಕೊಳ್ಳೋಕೆ ಗೊತ್ತಿಲ್ಲ, ಬಟ್ ಆದರೂ ಒಂದು ಸ್ವಲ್ಪ ಟೆನ್ಷನ್ಸ್ ಇದೆ. ಏನು ಮಾಡಬೇಕು? ಅತ್ಯಂತ ದುರ್ಬಲವಾಗಿರ್ತಕ್ಕಂಥದ್ದು ಎಕ್ಸ್ಟ್ರೀಮ್ಸ್ ಅಂದರೆ ಒಂದು ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ, ಚಂದ್ರ ರಾಹುವಿನ ಜೊತೆ ಇದ್ದರೆ ಅಥವಾ ಚಂದ್ರ ಕೇತುವಿನ ಜೊತೆ ಇದ್ದರೆ ಭಾಳ ಎಕ್ಸ್ಟ್ರೀಮ್ಸ್ ಆಗಿರುತ್ತೆ. ಹೈಲಿ ಇಂಟೆಲೆಕ್ಟ್ ಆಗಿರ್ತಾರೆ ಅಥವಾ ಹೈಲಿ ಲೋವರ್ ಆಗಿರ್ತಾರೆ. ಯಾಕಂದರೆ ರಾಹು ಈಸ್ ನೋನ್ ಆ್ಯಸ್ ಎಕ್ಸ್ಟ್ರೀಮ್, ಪ್ಲ್ಯಾನೆಟ್ ಆಫ್ ಎಕ್ಸ್ಟ್ರೀಮಿಸಮ್. ಇವತ್ತು ಮೊನ್ನೆ ತಾನೇ ಶ್ರೀಲಂಕಾದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರುತ್ತೆ. ಅವ್ರ ಜಾತಕಗಳಲ್ಲಿ 100% ಚಂದ್ರನ ಜೊತೆ ಎಲ್ಲೋ ಒಂದು ಕಡೆ ರಾಹುವಿನ ಯುತಿ, ರಾಹುವಿನ ದೃಷ್ಟಿ ಖಂಡಿತ ಇದ್ದೇ ಇರುತ್ತೆ. ಯಾಕಂದರೆ ಆ ಚಂದ್ರನ ನೆಗೆಟಿವ್ ಮೈಂಡ್ ಮಾಡ್ತಕ್ಕಂಥದ್ದು. ಚಂದ್ರನಿಗೆ ನೆಗೆಟಿವ್ ಮೈಂಡ್ ಮಾಡೋದೇ ರಾಹು ಫಸ್ಟು. ಕೇತು ಜೊತೆ ಇದ್ದು ಬಿಟ್ಟರೆ ರಾಹು ಕೇತು ಆಪೋಸಿಟ್ ಇದ್ದೇ ಇರತಕ್ಕಂಥದ್ದು. ಸೊ ಕೇತು ತಲೆ ಇಲ್ಲದೆ ಇರತಕ್ಕಂಥ ಬಾಲ, ಅಂದರೆ ತಲೆ ಇಲ್ದಂಗೆ ಆಡ್ತಾರೆ, ಮನಸ್ಸೋ ಇಚ್ಛೆ ಆಡ್ತಾರೆ. ಯಾವಾಗ ಈ ಚಂದ್ರನಿಗೆ ಗುರುದೃಷ್ಟಿ ಬೀಳುತ್ತೋ ಕ್ರಮೇಣ ಅದು ಸ್ವಲ್ಪ ಮಟ್ಟಿಗೆ ಸರೋಗ್ತಕ್ಕಂಥದ್ದು. ಸೊ ಆ ದೃಷ್ಟಿಯಿಂದ ಚಂದ್ರನಿಗೆ ಯಾವಾಗ ಬಲಹೀನ ಅಂತ ಹೇಳ್ತಾರೆ, ಅಂದರೆ ಯಾರೂ ಇಲ್ಲ ದೃಷ್ಟಿಗೆ, ಅಕ್ಕಪಕ್ಕ ಯಾರೂ ಇಲ್ಲ, ಗುರುವಿನ ದೃಷ್ಟಿ ಇಲ್ಲ, ರಾಹು ಸಂಯೋಗ ಕೇತು ಸಂಯೋಗ ಇದ್ದಾಗ ಅವ್ರಿಗೆ ಬುದ್ಧಿ ಭಾಳ ವಿಕೃತವಾಗುತ್ತೆ. ವಿಕೃತ ಆದಾಗ ಅವ್ರಿಗೆ ಎಮೋಷನ್ಲೆಸ್ ಆಗ್ತಾರೆ. ಎಮೋಷನ್ಲೆಸ್ ಆದಾಗ ಅವ್ರಿಗೆ ಯಾರನ್ನೂ ಕೇರ್ ಮಾಡಲ್ಲ. ಎದುರಾಳಿಗಳು ಯಾರೇ ಇರಲಿ, 200 ಜನ ಸತ್ತು ಬಿದ್ದಿದ್ರು. ಈಗ ಮೊನ್ನೆ ಕೊಲಂಬೋದಲ್ಲಿ ಬ್ಲಾಸ್ಟ್ ಆಯ್ತಲ್ಲ, ನಾನು ಆ ವಿಚಾರದಲ್ಲಿ ಇವಾಗ ಬರ್ತಾ ಇದ್ದೀನಿ. ಎಲ್ಲೆಲ್ಲಿ ಈ ಟೆರರಿಸ್ಟ್ಗಳಿಗೆ ಸಾಕಷ್ಟು ಜನ ಇನ್ನೊಬ್ಬರಿಗೆ ಹಿಂಸೆ ಮಾಡ್ತಕ್ಕಂಥದ್ದು, ಈ ತಾಮಸ ಗುಣ ಬರ್ತಕ್ಕಂಥದ್ದು, ಇದೆಲ್ಲ ಕೂಡ ಚಂದ್ರನ ನೆಗೆಟಿವ್ ಸೈಡ್ ಆಫ್ ದಿ ಮೂನ್ ಅಂತ ಹೇಳ್ತೀವಿ, ದಿ ಬ್ಲ್ಯಾಕ್ ಸೈಡ್ ಆಫ್ ದಿ ಮೂನ್. ಅದಕ್ಕೆ ಯಾವಾಗಲೂ ಒಂದು ವಿಸ್ಮಯ, ಒಂದು ವಿಚಾರ ವೀಕ್ಷಕರಿಗೆ ತಿಳ್ಕೊಳ್ಳಿ. ನಾವು ಚಂದ್ರನ ನೋಡೋದು ಯಾವಾಗಲೂ ಒಂದೇ ಮುಖ ನಿಮಗೆ ಕಾಣಿಸೋದು, ಇನ್ನೊಂದು ಮುಖ ಯಾವತ್ತೂ ಕಾಣಿಸಲ್ಲ ನಿಮಗೆ. ಭೂಮಿ ಮೇಲೆ ಇರ್ತಕ್ಕಂಥ ಸಕಲ ಜೀವರಾಶಿಗಳು ಅಥವಾ ಸಕಲ ಮಾನವರಿಗೆ ಚಂದ್ರನ ಒಂದೇ ಮುಖ ಕಾಣೋದು. ಯಾಕಂದರೆ ಅದೊಂದೇ ಕಡೆ ಫೇಸ್ ಆಗುತ್ತೆ ಯಾವಾಗಲೂ ಕೂಡ. ಇನ್ನೊಂದು ಫೇಸು ಅದಕ್ಕೆ ನಮಗೆ ಬಂದೇ ಇಲ್ಲ. ನೀವು ಎಲ್ಲ ಪಿಕ್ಚರ್ಸು ಬೇಕಾದ್ರೆ ನೋಡಿ, ಒಂದೇ ಸೈಡ್ ಪಿಕ್ಚರ್ಸ್ ನಿಮ್ಗೆ ಕಾಣಿಸುತ್ತೆ. ಸೊ ಇದರಲ್ಲಿ ಈ ಒಂದು ವಿಚಾರನ ನಮ್ಮ ಋಷಿಗಳು ತಿಳ್ಕೊಂಡು ಚಂದ್ರನಿಗೆ 2 ಎಕ್ಸ್ಟ್ರೀಮ್ಸ್ ಇರುತ್ತೆ. ಒಂದು ಪಾಸಿಟಿವ್ ಮೂನ್, ಒಂದು ನೆಗೆಟಿವ್ ಮೂನ್ ಅಂತ ಹೇಳ್ತಾರೆ. ಸೊ ಪಾಸಿಟಿವ್ ಮೂನ್ನ ನಾವು ಪಾಸಿಟಿವ್ ಆಗಿ ಮಾಡಿಕೊಂಡ್ರೆ ದೇಶ ಉದ್ಧಾರ ಮಾಡೋ ಕೆಲಸ ಆಗುತ್ತೆ. ಅದೇ ಚಂದ್ರ ನೆಗೆಟಿವ್ ಇದ್ದರೆ ದೇಶ ಹಾಳು ಮಾಡ್ತಕ್ಕಂಥ ಕೆಲಸ ಇರುತ್ತೆ. ಅದು ದೇಶದ ಲೆಕ್ಕ ತಗೊಳ್ತೀವಿ,
ಕೆಲವು ಹಂಗೆ ಬಂದರೆ ಸಮಾಜ ಲೆಕ್ಕ ಬರುತ್ತೆ, ಅದೇ ಥರ ಕಮ್ಮಿ ಬಂತು ಅಂದರೆ ಮನೆ ಲೆಕ್ಕ ಬರುತ್ತೆ, ಫ್ರೆಂಡ್ಸ್ ಲೆಕ್ಕ ಬರುತ್ತೆ. ಯಾರ್ಯಾರು ನೆಗೆಟಿವ್ ಚಂದ್ರ ಇರುತ್ತೋ ಫ್ರೆಂಡ್ಸ್ನ ಹಾಳು ಮಾಡ್ತಾರೆ, ಯಾರ್ಯಾರು ನೆಗೆಟಿವ್ ಚಂದ್ರ ಇರುತ್ತೋ ಸಂಸಾರಗಳನ್ನ ಹಾಳು ಮಾಡ್ತಾರೆ, ಯಾರ್ಯಾರು ನೆಗೆಟಿವ್ ಚಂದ್ರ ಇರುತ್ತೋ ಎಲ್ಲರನ್ನೂ ಬೇರ್ಪಡಿಸ್ತಕ್ಕಂಥ ಮೈಂಡು. ಅಂಥ ವ್ಯಕ್ತಿಗಳಿಗೆ ನಿಮ್ಮಲ್ಲಿ ಇದ್ದಾಗ ಅವ್ರಿಗೆ ಗುರುವಿನ ಬಲ ತೊಗೊಂಬರ್ಬೇಕಾಗುತ್ತೆ. ಇಲ್ಲಿ ನೋಡಿ ಗುರುಬಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಗುರುವಿನ ಬಲ ಹೇಗೆ ತೊಗೊಂಬರೋದು ಕೊನೆಯಲ್ಲಿ ಹೇಳ್ತೀನಿ, ಈ ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ಕೊಳ್ಳಿ. ಟೆನ್ಷನ್ಸು ಹೋಗುತ್ತೆ, ಇಂಥ ಜನಗಳನ್ನ ಚೇಂಜ್ ಮಾಡ್ಬೋದು. ನೀವಿರ್ತಕ್ಕಂಥ ವಾತಾವರಣದಲ್ಲಿ ಅಂಥ ಜನಗಳಿದ್ದರೆ ಅಥವಾ ನಿಮ್ಮಲ್ಲೇ ಆ ಒಂದು ಬುದ್ಧಿ ಇದ್ದರೆ ಚೇಂಜ್ ಆಗಿ ಖಂಡಿತ ನಿಮ್ಮ ಒಳ್ಳೆ ಕರ್ಮಕ್ಕೆ ಒಂದು ದಾರಿದೀಪ ಆಗುತ್ತೆ ಅಂತ ಹೇಳ್ತೀನಿ. ಯಾವಾಗ ನಾವು ನೆಗೆಟಿವ್ ಮೂನ್ ಇರುತ್ತೋ ನಾವೆಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಯಾಕಂದರೆ ಒಬ್ಬ ಹುಚ್ಚ ರೋಡಲ್ಲಿ ಹೋಗಿ ಎಲ್ಲರಿಗೂ ಕಲ್ಲು ಹೊಡಿತಾ ಇದ್ರೆ ಏನು ಮಾಡ್ತಾರೆ? ಅವನ್ನ ಕಟ್ಟಾಕಿ ಒಂದು ಅಸೈಲಮ್ಗೆ ಕಳಿಸ್ತಾರೆ ಅಥವಾ ಯಾವುದಾದ್ರು ಒಂದು ಮೆಂಟಲ್ ಹಾಸ್ಪಿಟ್ಲ್ಗೆ ಹಾಕ್ತಾರೆ, ಸಮಾಜದಲ್ಲಿ ಬಿಡಲ್ಲ. ಅದೇ ಥರ ಕಂಟ್ರೋಲ್ಡ್ ನೆಗೆಟಿವ್ ಪೀಪಲ್ಸ್ನ ಸ್ವಲ್ಪ ಚೇಂಜ್ ಮಾಡೋಕ್ಕೆ ನಾವು ಸಾಧ್ಯವಾದಷ್ಟು ಪ್ಲಾನೆಟರಿ ಎಫೆಕ್ಟ್ಸಿಂದ ಅಸ್ಟ್ರಾಲಜಿ ಮುಖಾಂತರ ಖಂಡಿತ ನಮಗೆ ಕೆಲವೊಂದು ಪರಿಹಾರಗಳನ್ನ ತಗೊಂಡು ಖಂಡಿತ ನಾವಿರ್ತಕ್ಕಂಥ ವಾತಾವರಣದಲ್ಲಿ ನೆಮ್ಮದಿಯಾಗಿರ್ತಕ್ಕಂಥದ್ದು ಮಾಡ್ಬೋದು. ಕಾರ್ಯಕ್ರಮ ಕೊನೆಯಲ್ಲಿ ಏನು ಮಾಡ್ಬೋದು ಅಂತ ಒಂದು ವಿಚಾರನ ತಿಳಿಸ್ಕೊಡ್ತೀವಿ. ಖಂಡಿತ ಗುರುಜಿ. ಸೊ ವೀಕ್ಷಕರೇ, ಟೆನ್ಷನ್ಸ್ ಬಗ್ಗೆ ಗುರುಜಿ ಮಾತನಾಡ್ತಾ ಇದ್ರು. ಹಾಗೇನೆ ಡೇಟ್ಸ್ಗಳನ್ನ ಇನ್ನೊಮ್ಮೆ ಹೇಳ್ಬಿಡ್ತೀನಿ. ನಮ್ಮ ಜಾತಕದಲ್ಲಿ ಏನಿದೆ ಅದಷ್ಟೇ ಬೇರೆಯವ್ರ ಜಾತಕದಲ್ಲೂ ಕೂಡ ಏನಿದೆ ತಿಳ್ಕೊಬಹುದು. ಸೊ ಏಪ್ರಿಲ್ 27 ಅಂದ್ರೆ ಇದೇ ವೀಕೆಂಡು ಗುರುಜಿ ಅವರು ಶನಿವಾರ ಹುಬ್ಳಿಯಲ್ಲಿ ಇರ್ತಾರೆ. ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಬಂದು ಕಲ್ತ್ಕೊಳ್ಳಿ. ಮೇ 11ಕ್ಕೆ ಬೆಂಗಳೂರು, ತುಮಕೂರು ಮೇ 25, ಮಂಗಳೂರು ಜೂನ್ 8ನೇ ತಾರೀಕು. ಕಾರ್ಯಕ್ರಮನ ಮುಂದುವರ್ಸೋಣ. ಬ್ರೇಕ್ ಆಗಿದ ತಕ್ಷಣ ಕಾಲರ್ಸ್ನ ಕೂಡ ಮಾತನಾಡ್ಸೋಣ. ಸದ್ಯಕ್ಕೆ ಒಂದು ವಿರಾಮ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಕಾರ್ಯಕ್ರಮನ ಮುಂದುವರ್ಸೋಣ. ಸೊ ನೋಡ್ತಾನೆ ಇರ್ತೀರಾ, ಕಾರ್ಯಕ್ರಮದಲ್ಲಿ ನಮ್ಮ ಸ್ಟೂಡೆಂಟ್ಗಳು ಮಾತನಾಡಿರುವಂತಹ ವಿಟಿಗಳನ್ನ ನೋಡ್ತಾ ಇರ್ತೀವಿ. ಮೈಸೂರಲ್ಲಿ ಅದ್ಭುತವಾಗಿ ನಡೀತು ಅಂತಾನೆ ಹೇಳ್ಬೋದು ಕ್ಲಾಸಸ್ಸು. ವಂಡರ್ಫುಲ್ ಕ್ರೌಡ್ ಬಂದಿದ್ರು. ಸೊ ಅದೇ ಸ್ಟೂಡೆಂಟ್ ಒಬ್ರು ಮಾತನಾಡಿದ್ದಾರೆ. ಇವಾಗ ಏನ್ ಹೇಳ್ತಿದ್ದಾರೆ, ಅವರ ಅಭಿಪ್ರಾಯ ಏನ್ ಹಂಚ್ಕೊಂಡಿದ್ದಾರೆ ಅಂತ ನೋಡುವಂತಹ ಸಮಯ ನೋಡೋಣ. ಅಭಿಮಾನಿಗಳಿಗೆ ನಮಸ್ಕಾರ. ನಮ್ಮ ದಿನೇಶ್ ಗುರೂಜಿಯವರು ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರೋದೇ ನಮ್ಮ ಪೂರ್ವಜನ್ಮದ ಪುಣ್ಯ. ಯಾಕೆ ಅಂತಂದರೆ ಪಂಚವಿಶ್ವ ಜ್ಯೋತಿರ್ವಿಜ್ಞಾನ ಚಿಂತಾಮಣಿ ಡಾಕ್ಟರ್ ದಿನೇಶ್ ಗುರೂಜಿಯವರು ಈ ಕಲಿತಿರ್ತಕ್ಕಂಥ ವಿದ್ಯೆ ಮಹತ್ತರವಾದ ವಿದ್ಯೆ. ನಮ್ಮ ಜನ ಶ್ರದ್ಧಾ ಭಕ್ತಿಯಿಂದ ಆಸಕ್ತಿಯಿಂದ ವಿದ್ಯೆಯಿಂದ ಕಲಿತ್ಕೊಂಡ್ರೆ ಖಂಡಿತವಾಗಿ ಅವರು ನೂರಾರು ಜನನ ಉದ್ಧಾರ ಮಾಡ್ಬೋದು. ನಿಜವಾಗ್ಲೂ ಇಂಥ ಒಂದು ಜ್ಯೋತಿಷ ವಿಜ್ಞಾನ ನಮಗೆಲ್ಲ ಸಿಕ್ಕಿರೋದು ಪೂರ್ವಜನ್ಮದ ಪುಣ್ಯ, ನಮ್ಮ ತಪಸ್ಸು, ನಮ್ಮ ಫಲ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ದಿನೇಶ್ ಗುರೂಜಿಯವರು ಹುಟ್ಟಿರೋದು ನಮ್ಮ 7 ಜನ್ಮದ ಪುಣ್ಯ ಅಂತ ಹೇಳಬೇಕು. ಆದ್ರಿಂದ ನಮ್ಮ ಜನ ಆದಷ್ಟು ಕಷ್ಟಪಟ್ಟು ಈ ವಿದ್ಯೆಯನ್ನು ಪ್ರತಿಯೊಬ್ಬರು ಕಲಿಬೇಕು, ಅಲ್ಲಿ ಹೋಗಿ ಸೇರ್ಬೇಕು. ಆ ವಿದ್ಯೆಯನ್ನು ಕಲ್ತ್ಕೊಂಡ 4 ಜನಕ್ಕೆ ನೀವು ನೆರಳಾಗ್ತೀರಿ. ಒಂದು ವೃಕ್ಷ ಇದ್ದ ಹಾಗೆ ನಮ್ಮ ಗುರೂಜಿಯವರು. ಆ ವೃಕ್ಷದ ಕೊಂಬೆ ರಂಬೆಗಳಲ್ಲೂ ಸಹ ನೀವೊಬ್ಬೊಬ್ಬರಾಗಿ ನಿಂತು ಇದನ್ನು ಹೆಚ್ಚಿನ ರೀತಿ ನಮ್ಮ ಕರ್ನಾಟಕದ ಆದ್ಯಂತ ಪ್ರಚಾರ ಆಗಬೇಕು. 6.5 ಕೋಟಿ ಜನಗಳಲ್ಲಿ ಕೊನೆ ಪಕ್ಷ 6.5 ಲಕ್ಷ ಜನ ಈ ವಿದ್ಯೆಯನ್ನು ಕಲಿಬೇಕು. ಇದು ವಿಶ್ವಾದ್ಯಾಂತವಾಗಬೇಕು, ಭಾರತಾದ್ಯಾಂತವಾಗಬೇಕು. ಇದು ಅವರ ಶಿಷ್ಯನಾಗಿ ನಾನು ಕೇಳ್ತಾ ಇರ್ತಕ್ಕಂಥ ಇದೊಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಮ್ಮಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅವರಿಗೆ ಆಯಸ್ಸು, ಆರೋಗ್ಯ, ಅಭಿವೃದ್ಧಿನ ಕೊಟ್ಟು ಭಗವಂತ ಕಾಪಾಡಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಬಂದು ನೀವು ವಿದ್ಯೆ ಕಲೀರಿ, 4 ಜನಕ್ಕೆ ಆಶ್ರಯರಾಗಿ ಅಂತ ನಾನು ಈ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವಾಟ್ ಎನರ್ಜಿ ಅಂತಾನೆ ಹೇಳ್ಬೋದು. ಎಷ್ಟು ಸೂಪರ್ ಆಗಿ ಮಾತನಾಡಿದ್ರು. ಅವ್ರ ಮಾತು ಮುಂದೆ ನಾವು ಆಡೋ ಮಾತು ಏನೂ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಲ್ತಿರೋ ವಿದ್ಯೆಯಿಂದ ಬರ್ತಾ ಇರುವಂತಹ ಮಾತು. ಗುರುಜಿ ಒಂದು ಗಿಫ್ಟ್ ಎಲ್ರಿಗೂ ಅಂತ ಹೇಳಿದ್ರು. ಖಂಡಿತವಾಗ್ಲೂ ಹೌದು, ಗುರುಜಿ ಇಲ್ಲೇ ಇದ್ದಾರೆ, ನಿಮ್ಗೆ ಹೇಳ್ಕೊಡೋದಕ್ಕೆ ಅವರಂತೂ ಸದಾ ಕಾಲ ರೆಡಿಯಾಗಿರ್ತಾರೆ. ನೀವು ಮುಂದೆ ಬರಬೇಕು ಅಷ್ಟೇ, ಕಲ್ತ್ಕೊಳ್ಬೇಕು. ನಿಮ್ಮ ಊರಲ್ಲಿ ನೀವೇ ಒಂದು ಇನಿಷಿಯೇಟಿವ್ ತಗೊಳ್ಳಿ. ಇಷ್ಟು ಜನ ಇದ್ದಾರೆ ಗುರುಜಿ ಅಂತ ಆಫೀಸ್ ನಂಬರ್ಸ್ಗೆ ಕಾಲ್ ಮಾಡಿ ಹೇಳಿದ್ರೆ ಸಾಕು. ಅದು ಯಾವ ಊರ್ ಬೇಕಾದ್ರೆ ಆಗಿರ್ಲಿ, ಗುರುಜಿ ಅವರು ಖಂಡಿತವಾಗ್ಲೂ ನಿಮ್ಮ ಊರಿಗೆ ಬಂದು ಹೇಳ್ಕೊಡ್ತಾರೆ. ಆನ್ಲೈನ್ ಮುಖಾಂತರ ಕೂಡ ನೀವು ಕಲ್ತ್ಕೋಬಹುದು ಕ್ಲಾಸಸ್ನ. ಆಸಕ್ತಿ ಇದ್ರೆ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಗೊತ್ತು ನಂಗೆ ತುಂಬಾ ಜನ ಕಾಲರ್ಸ್ ವೇಟ್ ಮಾಡ್ತಾ ಇದಾರೆ ಗುರುಜಿ ಹತ್ರ ಮಾತನಾಡೋದಕ್ಕೆ. ಕಾಲರ್ಸ್ನ ಮಾತನಾಡ್ಸೋಣ. ಹಲೋ ಮೇಡಮ್, ನಮಸ್ತೆ. ನಮಸ್ಕಾರ ಸರ್, ಡೇಟ್ ಆಫ್ ಬರ್ತ್ ಹೇಳಿ. 22/9/1997. ಟೈಮಿಂಗ್ಸ್ ಏನು? ಮಾರ್ನಿಂಗ್ 7:20. 7:20 ಬೆಳಿಗ್ಗೆ. ಹುಟ್ಟಿರುವಂತ ಊರು ಯಾವ್ದು ಸರ್? ಕುಂದಾಪುರ ಮೇಡಮ್. ಕುಂದಾಪುರ. ಗುರುಜಿ ಅವರು ಮಂಗಳೂರಿಗೆ ಬರ್ತಾ ಇದಾರೆ ಜೂನ್ 8ಕ್ಕೆ ಸರ್. ಕುಂದಾಪುರದಿಂದ ಹತ್ರ ಆಗತ್ತೆ ಅಲ್ವಾ? ಬಂದು ಕಲ್ತ್ಕೊಳ್ಳಿ ಸರ್. ಆಸಕ್ತಿ ಇದ್ರೆ ಮಾತಾಡಿ ಗುರುಜಿ ಹತ್ರ. ಹಲೋ ಸರ್, ನಮಸ್ಕಾರ. ನಮಸ್ತೆ ಗುರುಜಿ. ವೃಷಭ ರಾಶಿಯಲ್ಲಿ ಹುಟ್ಟಿದ್ದೀರಾ.
ವೃಷಭ ರಾಶಿಯಲ್ಲಿ ರೋಹಿಣಿ ನಕ್ಷತ್ರ 2027ವರೆಗೂ ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ 2019ವರೆಗೂ ಬುಧ ಭುಕ್ತಿ. ರಾಹು ಮತ್ತು ಬುಧ. ರಾಹು ತುಂಬ ಚೆನ್ನಾಗಿದೆ, ಬುಧನೂ ಚೆನ್ನಾಗಿದೆ. ಏನು ವಿಚಾರದಲ್ಲಿ ಕೇಳ್ಬೇಕು ಸರ್? ಗುರುಜಿ ನಿಮ್ ಪ್ರೋಗ್ರಾಮ್ ತುಂಬಾ ಒಳ್ಳೆ ಬರ್ತಾ ಇದೆ ಗುರುಜಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಗುರುಜಿ ನಾನು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಸ್ಟಡಿ ಮಾಡ್ತಾ ಇದ್ದೆ. ಓಕೆ. ಸಿಕ್ಕಾಪಟ್ಟೆ ಟಫ್ ಆಗ್ತಾ ಇದೆ ಗುರುಜಿ. ಇಂಜಿನಿಯರಿಂಗ್ ಕ್ಲಿಯರ್ ಮಾಡ್ತೀನಾ ಅಂತ ಕೇಳ್ಬೇಕಾಗಿತ್ತು. ಖಂಡಿತ ಮಾಡ್ತೀರಾ, ಏನು ಟಫ್ ಇಲ್ಲ. 10-11 ಕಾಂಬಿನೇಷನ್ ಇದೆ. ಇಂಜಿನಿಯರಿಂಗ್ ಆದಮೇಲೆ MS ಮಾಡ್ಬೋದು ಅಥವಾ MBA ಮಾಡತಕ್ಕಂಥ ಕಾಂಬಿನೇಷನ್ ಇದೆ. ಮತ್ತು ಗೌರ್ಮೆಂಟ್ ಕೆಲಸ ತುಂಬ ಸ್ಟ್ರಾಂಗ್ ಆಗಿದೆ ಸರ್. ಸೂರ್ಯ ನಕ್ಷತ್ರ, ಚಂದ್ರ ನಕ್ಷತ್ರದಲ್ಲಿರೋದ್ರಿಂದ ಗೌರ್ಮೆಂಟ್ ಕೆಲಸಕ್ಕೆ ನೀವು ಹೆಚ್ಚು ಪ್ರಯತ್ನ ಪಡಿ. ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ನೀವು ಹೆಚ್ಚು ಪ್ರಯತ್ನ ಪಡಿ, ಸಿಗ್ತಕ್ಕಂಥ ಚಾನ್ಸಸ್ ಇದೆ. ಖಂಡಿತ ಆಗುತ್ತೆ. ಒಂದು ತಂತ್ರ ಕೊಡ್ತೀನಿ. ಉತ್ತರಾಣಿ ಗಿಡದ ಬೇರು ಬುಧವಾರ ದಿವಸ 6ರಿಂದ 7 ಬೆಳಿಗ್ಗೆ ಎದ್ದು ಅದಕ್ಕೆ ನಮಸ್ಕರಿಸಿ ಅದನ್ನು ಕೀಳಬೇಕಾಗತ್ತೆ. ನೀರು ಹಾಕ್ಬಿಟ್ಟು ಕೀಳಿ, ಗಟ್ಟಿ ಇರುತ್ತೆ. ಉತ್ತರಾಣಿ ಕಡ್ಡಿ ಬೇರೆ ಎಲ್ಲ ಕಡೆ ಸಿಗುತ್ತೆ. ಆ ಒಂದು ಗಿಡದ ಬೇರನ್ನ ತೆಗೆದು ಅದನ್ನು ಕಟ್ ಮಾಡಿ ಮನೆಗೆ ತೊಗೊಂಬಂದು ಅದನ್ನು ಪೂಜಿಸಿ ಅದನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ, ಅಥವಾ ತಾಯಿತದ ರೂಪ ಅಂತ ಅದರೊಳಗೆ ಹಾಕಿ ನಿಮ್ಮ ಕುತ್ತಿಗೆಗೆ ಒಂದು ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ಹಾಕ್ಕೊಳ್ಳಿ. ಯಥೇಚ್ಛವಾಗಿ ಓಂ ಐಂ ನಮಃ ಅಂತ ಅವತ್ತಿಂದ ಶುರು ಮಾಡಿ, ಈ ಬುಧವಾರದಿಂದ ಶುರು ಮಾಡಿ. ಸಕ್ಸಸ್ ಗ್ಯಾರಂಟಿ. ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ಗೆ ಪೆರಿಡಾಟ್ ಅನ್ನೋ ಉಂಗುರ ಹಾಕ್ಕೊಳ್ಳಿ. ಜೀವನ ತುಂಬ ಚೆನ್ನಾಗಿದೆ, ಒಳ್ಳೆ ಉನ್ನತ ಪೊಸಿಷನ್ಗೆ ಹೋಗ್ತೀರಾ. ಗುರುದಶನು ಎಕ್ಸಲೆಂಟ್ ಆಗಿದೆ, ಜೀವನ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಇನ್ನೊಬ್ರು ಕಾಲರ್. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಮಾ, ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ 24 ಓಕೆ 9 ಹಾ 1995. 95. ಟೈಮಿಂಗ್ಸ್ ಏನು? ಬೆಳಿಗ್ಗೆ 5 ಗಂಟೆ 3 ನಿಮಿಷ. ಓಕೆ. ಹುಟ್ಟಿರುವಂತ ಊರು? ಊರು ಕುಂದಾಪುರ. ಮಂಗಳೂರಿಗೆ ಬರ್ತಾ ಇದಾರೆ ಗುರುಜಿ. ಜೂನ್ 8ನೇ ತಾರೀಕಿಗೆ. ಆಸಕ್ತಿ ಇದ್ರೆ ಮನೇಲಿ ಯಾರಿಗಾದ್ರೂ ಕಳಿಸ್ಕೊಡಿ, ಮಾತಾಡಿ ಗುರುಜಿ ಹತ್ರ. ಆಯ್ತು ಮೇಡಮ್. ನಮಸ್ಕಾರ. ನಮಸ್ಕಾರ ಗುರುಜಿ. ಸಿಂಹ ಲಗ್ನ, ಸಿಂಹರಾಶಿ. ಹೌದು ಗುರುಜಿ. ಈಗ ನಡೀತಾ ಇರ್ತಕ್ಕಂಥ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಈಗ ನಡೀತಾ ಇರ್ತಕ್ಕಂಥದ್ದು ರಾಹು ದಶೆ ನಡೀತಾ ಇದೆ, ಈಗ ಸ್ಟಾರ್ಟ್ ಆಗಿದೆ. ರಾಹು ದಶೆ, ರಾಹು ಭುಕ್ತಿ. ಕಾಂಬಿನೇಷನ್ 1 2 3 4 9 2 4 9 0 1 3. ಕಾಂಬಿನೇಷನ್ ಸ್ವಲ್ಪ ಮೀಡಿಯಂ ಆಗಿದೆ. ಏನು ಕೇಳಬೇಕಾಯ್ತು? ಅವನು ಈಗ ಸಾಫ್ಟ್ವೇರ್ ಇಂಜಿನಿಯರ್. ಈಗ ಸಣ್ಣ ಕೆಲಸದಲ್ಲಿ ಇದ್ದಾನೆ. ಅವನಿಗೀಗ ಸ್ವಲ್ಪ ವಿದೇಶಕ್ಕೆ ಹೋಗುವ ಯೋಗ ಇದೆ. ಮತ್ತೆ 3-4 ಜ್ಯೋತಿಷ್ಯರ ಹತ್ರ ಕೇಳಿದಾಗ ಈಗ ಆಗ್ತದೆ, ಬರೋ ತಿಂಗಳಾಗ್ತದೆ ಅಂತ ಹೇಳಿ ಈಗ ಅವನಿಗೆ ಬೇಸರ ಬಿಟ್ಟೆ. ನಾ ಹೇಳ್ದೆ ಗುರುಜಿ, ದಿನೇಶ್ ಗುರುಜಿಯವರು ಇದ್ದಾರೆ, ಅವ್ರ ಹತ್ರ ಕೇಳಿ ಅವ್ರು ಏನಾದ್ರೂ ಒಂದು ಪರಿಹಾರ ಕೊಟ್ಟೇ ಕೊಡ್ತಾರ ಅಂತ ಹೇಳ್ದೆ ಅವನ ಹತ್ರ. ಅದು ಸಮಾಧಾನದಲ್ಲಿ ಇದ್ದಾನೆ ಅವನೀಗ. ರಾಹು ದಶೆ, ರಾಹು ಭುಕ್ತಿ, ಶನಿ ಅಂತರ್ಭುಕ್ತಿ ನಡೀತಾ ಇದೆ. 3-9 ಕಾಂಬಿನೇಷನ್ ಸ್ವಲ್ಪ ಫಾರಿನ್ ಕಾಂಬಿನೇಷನ್ ಬರುತ್ತೆ. ಬಟ್ ಮುಂದಿನ ವರ್ಷ ಮಾರ್ಚ್ ಆದ ನಂತರನೇ ಇರ್ತಕ್ಕಂಥದ್ದು, ಅದಕ್ಕಿಂತ ಮುಂಚೆ ಇಲ್ಲ. ಫಾರಿನ್ಗೆ ಹೋಗಬೇಕು ಅಂತಂದರೆ ಭಾಳ ಸುಲಭವಾಗಿರ್ತಕ್ಕಂಥ ಒಂದು ತಂತ್ರ ಕೊಡ್ತೀನಿ. ಒಂದು ಮಣ್ಣಿನ ಕುಡಿಕೆ ತೊಗೊಳ್ಳಿ, ಅದಕ್ಕೆ ಬಿಳಿ ಎಳ್ಳು ಹಾಕಿ ಆದ ನಂತರ ಅದಕ್ಕೆ ಒಂದು ಸಣ್ಣ ಬೆಲ್ಲದ ಅಚ್ಚು ಅದರೊಳಗಡೆ ಇಡಿ, ಸಣ್ಣ ಬೆಲ್ಲದ ಅಚ್ಚು. ಅದಾದ ನಂತರ ಅದನ್ನು ಕಟ್ಟಬೇಕು. ಆ ಒಂದು ಸಣ್ಣ ಕುಡಿಕೆನ ಅರಳಿ ಮರದ ಎಲೆಯಿಂದ ಕಟ್ಟಬೇಕು. ಅದನ್ನು ಕಂಠಕ್ಕೆ ಕಟ್ಟತಕ್ಕಂಥದ್ದು. ಕಟ್ಟಾದ ನಂತರ ಬಿಳಿ ಎಕ್ಕದ ಗಿಡದ ಬುಡದ ಕೆಳಗಡೆ ಇಡ್ತಕ್ಕಂಥದ್ದು. ಇದನ್ನು ಮಾಡ್ತಕ್ಕಂಥ ದಿವಸ ಸಂಡೇ. ಇದನ್ನು 7 ಭಾನುವಾರಗಳು ಕಂಟಿನ್ಯೂಸ್ ಮಾಡಿದಲ್ಲಿ ನಿಮಗೆ ಅಲ್ಲಿ ವಿದೇಶಕ್ಕೆ ಹೋಗ್ತಕ್ಕಂಥ ಒಂದು ಕಾಂಬಿನೇಷನ್ ಫಸ್ಟ್ ಇದ್ದಾಗ ಮಾತ್ರ ನಾನು ಹೇಳ್ತಕ್ಕಂಥದ್ದು. ಕಾಂಬಿನೇಷನ್ ಇಲ್ಲ ಅಂದರೆ ಖಂಡಿತ ನಾನು ಹೇಳಕ್ಕೆ ಹೋಗಲ್ಲ. ಕಾಂಬಿನೇಷನ್ ಇದೆ, ಪ್ರಯಾಸದಿಂದ ಹೋಗ್ತಾರೆ. ಏನಂತಾರೆ, ದಯವಿಟ್ಟು ಅವ್ರಿಗೆ ಹೇಳಿ ನಾಟ್ ಟು ಲೂಸ್ ಹಾರ್ಟ್. ಖಂಡಿತ 3-9 ಕಾಂಬಿನೇಷನ್ನು ಫಾರಿನ್ ಹೋಗುತ್ತೆ. ಬಟ್ 6 ಇಲ್ಲದೆ ಇರೋದ್ರಿಂದ ಕಷ್ಟಪಟ್ಟು ಹೋಗಬೇಕು, ತುಂಬ ಕಷ್ಟಪಟ್ಟು ಹೋಗಬೇಕು. ಈ ತಂತ್ರನ ಮಾಡೋಕ್ಕೆ ಹೇಳಿ. ಆಮೇಲೆ ತುಂಬ ಜನ ವಿದೇಶಕ್ಕೆ ಹೋಗಬೇಕು ಅಂತಂದರೆ ರಾಹುವಿನ ಮಂತ್ರಗಳನ್ನ ಯಥೇಚ್ಛವಾಗಿ ಹೇಳ್ಕೋಬೇಕು. ಓಂ ರಂ ರಾಹುವೇ ನಮಃ ಯಥೇಚ್ಛವಾಗಿ ಹೇಳ್ಕೊಂಡ್ರೆ ವಿದೇಶಕ್ಕೆ ಹೋಗ್ತಕ್ಕಂಥವ್ರು, ಆಸೆ ಇಡ್ತಕ್ಕಂಥವ್ರು, ಹೋಗಬೇಕು ಅನ್ನೋರಿಗೆ ಸ್ವಲ್ಪ ಪ್ರಯೋಜನಕಾರಿ ಆಗುತ್ತೆ. ಓಂ ರಂ ರಾಹುವೇ ನಮಃ. ಆಮೇಲೆ ಸಾಧ್ಯವಾದರೆ ಕೆಂಪು ಚಂದನದಿಂದ ಇದನ್ನು ಹಚ್ಕೊಳ್ಳಿ, ಹಣೆಗೆ ಗಂಧವನ್ನು ಹಚ್ಕೊಳ್ಳಿ, ಕೆಂಪು ಚಂದನದಿಂದ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡೋದಕ್ಕೆ. ವೀಕ್ಷಕರೇ, ಏಪ್ರಿಲ್ 27 ಅಂದ್ರೆ ಇದೇ ವೀಕೆಂಡ್ ಹುಬ್ಳಿಗೆ ಗುರುಜಿ ಬರ್ತಾ ಇದ್ದಾರೆ. ಮೇ 11ಕ್ಕೆ ಬೆಂಗಳೂರಿನಲ್ಲಿ ನಕ್ಷತ್ರ ನಾಡಿ ಇರುತ್ತೆ. ತುಮಕೂರಲ್ಲಿ ಮೇ 25ಕ್ಕೆ ನಕ್ಷತ್ರ ನಾಡಿ, ಮಂಗಳೂರಲ್ಲಿ ಜೂನ್ 8ಕ್ಕೆ ನಕ್ಷತ್ರ ನಾಡಿ. ಆನ್ಲೈನ್ ಕ್ಲಾಸ್ ಕಲ್ತ್ಕೋಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಕಾರ್ಯಕ್ರಮ ಮುಂದುವರ್ಸೋಣ. ಸದ್ಯಕ್ಕೆ ಒಂದು ವಿರಾಮ. ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವಾಗ ಇನ್ನೊಬ್ರು ಕಾಲರ್ನ ಮಾತನಾಡ್ಸೋಣ. ಹಲೋ ಹಲೋ ನಮಸ್ತೆ, ಡೇಟ್ ಆಫ್ ಬರ್ತ್ ಹೇಳಿ.
ಡೇಟ್ ಆಫ್ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್. ನಂಬರ್ ಹೇಳಿಮ್ಮ, 1ರಿಂದ 249 ಒಂದು ನಂಬರ್ ಹೇಳಿ. 15. 15. ಪ್ರಶ್ನೆ ಯಾರ ಬಗ್ಗೆ ಇದು? ಇದ್ ನಮ್ ಬಗ್ಗೆನೇ ಕೇಳೋದೈತಿ. ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ಇದು ನಮಸ್ತೆ ಗುರುಜಿ. ಬುಧ ದಶೆ ಶುಕ್ರ ಭುಕ್ತಿಲಿ ಪ್ರಶ್ನೆ ಕೇಳ್ತಾ ಇದ್ದೀರಾ. ಬುಧ 11 ಬರ್ತಾ ಇದೆ, ಶುಕ್ರ 27. ಏನು ಕೇಳ್ಬೇಕಾಯ್ತಮ್ಮ? ನಾವ್ ಮನೆ ಕಟ್ಟೋ ಬಗ್ಗೆ ಕೇಳೋದೈತಿ. ಮನೆ ಕಟ್ಟಕ್ಕೆ 4 ಕಾಂಬಿನೇಷನ್ ಬರಬೇಕು. ಇಲ್ಲಿ 3, 10, 9 ಕಾಂಬಿನೇಷನ್ ಬರ್ತಾ ಇದೆ, 12 ಕಾಂಬಿನೇಷನ್. ಮುಂದೆ ಬರ್ತಕ್ಕಂಥದ್ದು 4, 8, 11. ಬುಧ ದಶೆ ಚಂದ್ರ ಭುಕ್ತಿಲಿ ಮನೆ ಕಟ್ಟಕ್ಕೆ ಕಾಂಬಿನೇಷನ್ ಬರ್ತಾ ಇದೆ. ಬುಧ ದಶೆ ಚಂದ್ರ ಭುಕ್ತಿ 2022 ಜೂನ್ಗೆ ಕಟ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಕಷ್ಟಕರವಾಗಿರುತ್ತೆ ಅಂತ ಹೇಳ್ತಾ ಇದೆ. ಮಧ್ಯದಲ್ಲಿ ಏನಾದ್ರು ಕಟ್ಬೋದು ಅಂತಂದರೆ ಮೇ ಆದಮೇಲೆ ಪ್ರಯತ್ನ ಪಡಿ, ಬಟ್ ತುಂಬ ಟಫ್ ಇದೆ. ದಶಾದಲ್ಲಿಲ್ಲ, ಭುಕ್ತಿಗಳಲ್ಲಿ ಇಲ್ಲ, ಸ್ವಲ್ಪ ಕಷ್ಟ ಇದೆ. ಸ್ವಲ್ಪ ಈ ಕೇಳಿರ್ತಕ್ಕಂಥ ಪ್ರಶ್ನದ ಶಾಸ್ತ್ರದಲ್ಲಿ ನಿಮಗೊಂದು ಸಲಹೆ ಕೊಡಬೇಕು ಅಂತಂದರೆ, ಚಂದ್ರನಲ್ಲಿ 4, 8, 11 ಕಾಂಬಿನೇಷನ್ ಬಂದಿರೋದ್ರಿಂದ ಸೈಟ್ ಇದೆಯಾ ಆಲ್ರೆಡಿ ಅಥವಾ ಏನು? ಐತ್ರಿ, ನಮ್ದು ಜಾಗ ಐತಿ. ಸೈಟ್ ಇದೆ, ಜಾಗ ಇದೆ, ಅದ್ರ ಮೇಲೆ ಮನೆ ಕಟ್ತಕ್ಕಂಥದ್ದು ಅಷ್ಟೇ ಅಲ್ವಾ? ಅಲ್ಲಿ ಒಂದು ಮನೆ ಹೆಸರು ಹಚ್ಬೇಕನ್ನತ್ತೇರಿ, ಅದು ಆಗುವೈತ್ರಿ ಒಟ್ಟು. ಸರಿ, ಪರಿಹಾರ ಹೇಳ್ತಾ ಇದ್ದೀನಿ ಕೇಳಿ. ಅಕ್ಕಿನ ನುಚ್ಚಕ್ಕಿ ಅಂತ ಬರುತ್ತೆ, ಗೊತ್ತಲ್ಲ? ನುಚ್ಚಕ್ಕಿ ಅಂದರೆ ಅಕ್ಕಿ ಅರ್ಧರ್ಧ ಆಗಿರುತ್ತಲ್ಲ, ಆ ನುಚ್ಚಕ್ಕಿನ ಹೆಸರು ಕಾಳನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ಳಿ, ಒಂಚೂರು ಲೈಟಾಗಿ. ಅವೆರಡನ್ನೂ ಮಿಶ್ರಣ ಮಾಡಿ ನಿಮ್ಮ ಸೈಟಲ್ಲಿ ಅದನ್ನು ಚೆಲ್ತಕ್ಕಂಥದ್ದು ಮಾಡಬೇಕು. ಇರುವೆಗಳು ತಿನ್ನಬೇಕದು. ಇರುವೆಗಳು ತಿಂದಾಗ ಖಂಡಿತ ಶೀಘ್ರವಾಗಿ ಅಲ್ಲಿ ಮನೆ ಕಟ್ಟೋ ಯೋಗ ಆಗುತ್ತೆ. ಇದನ್ನು ತಿಂಗಳಿಗೆ 3 ಬಾರಿ, ಬುಧವಾರ ಮತ್ತು 6 ತಿಂಗಳ ವರೆಗೂ ಇದನ್ನು ಮಾಡ್ಕೊಂಬಂದರೆ ಖಂಡಿತ ಸಕ್ಸಸ್ ಆಗುತ್ತೆ. ಮತ್ತು ಒಂದು ಶಿವನ ದೇವಸ್ಥಾನದಲ್ಲಿ ಹಾಲಿನ ಅಭಿಷೇಕ ಮಾಡಿಸಿ. ಕೋಲ್ಡ್ ಆಗಿರ್ತಕ್ಕಂಥ ಹಾಲಿರಬೇಕು, ತಣ್ಣಗಿರಬೇಕು, ಚಿಲ್ ಅನ್ಬೇಕು. ಆ ಥರ ಹಾಲಿನ ಅಭಿಷೇಕ ಬುಧವಾರ ದಿವಸ ಬೆಳಿಗ್ಗೆ ಮಾಡಿಸಿ ಶೀಘ್ರವಾಗಿ ನಿಮಗೆ ಮನೆ ಕಟ್ಟೋ ಯೋಗ ಈ ಒಂದು ಕಾಂಬಿನೇಷನಿಂದ ಆಗ್ತಕ್ಕಂಥದ್ದು. ಇಲ್ಲಾಂದರೆ 2022ಕ್ಕೆ ಖಂಡಿತ ಆಗೇ ಆಗುತ್ತೆ ಅಂತ ತೋರಿಸ್ತಾ ಇದೆ. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ, ಅದು ಕೂಡ ಭಾಳ ಹೆಲ್ಪ್ ಮಾಡುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡೋದಕ್ಕೆ. ಗುರುಜಿ ಒಂದು ಟೆನ್ಷನ್ ಬಗ್ಗೆ ಒಂದು ತಂತ್ರವನ್ನು ಕೊಡ್ತೀನಿ ಅಂತ ಹೇಳಿದ್ರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಗುರುಜಿ? ಸೊ ಕಾರ್ಯಕ್ರಮದ ಮೊದಲಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ, ಟೆನ್ಷನ್ಸ್ ಅಂದರೆ ಏನು, ಯಾವ ಗ್ರಹ ಕಾರಣ ಆಗುತ್ತೆ, ಯಾರಿಗೆ ಟೆನ್ಷನ್ ಇಲ್ಲ, ಹುಟ್ಟಿರ್ತಕ್ಕಂಥ ಮಗುವಿಂದ ಹಿಡಿದು ಸಾಯ್ತಕ್ಕಂಥ ಮನುಷ್ಯನಿಗೂ ಟೆನ್ಷನ್ ಇರ್ತಕ್ಕಂಥದ್ದು. ಕಾಯಿಲೆ ವಾಸಿ ಆಗ್ತಾ ಇಲ್ಲ, ಕಾಯಿಲೆ ಭಾಳ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಸಾಯ್ಬೇಕಾದ್ರೂ ಹೆದರಿಕೆ ಆಗ್ತಕ್ಕಂಥದ್ದು, ಸಾವು ಇನ್ನೇನು ಹತ್ರದಲ್ಲಿ ಬಂದಾಗ ಹೆದರಿಕೆ ಆಗುತ್ತೆ. ಸೊ ಭಾಳ ಎಲ್ಲ ಟೈಮಲ್ಲೂ ಟೆನ್ಷನ್, ಗಾಡೀಲಿ ಹೋಗ್ಬೇಕಾದ್ರೆ ಟೆನ್ಷನ್, ಎವ್ರಿವೇರ್ ಟೆನ್ಷನ್. ಸೊ ಈ ಟೆನ್ಷನ್ ತುಂಬ ಹೆಚ್ಚಾಗಿದ್ದಾಗ ನಿಮಗೇನು ತೋಚ್ತಾ ಇಲ್ಲ ಅಂದಾಗ ಭಾಳ ಸುಲಭವಾಗಿರ್ತಕ್ಕಂಥದ್ದು. ನಾನು ಆವಾಗಲೇ ಹೇಳಿದೆ, ಟೆನ್ಷನ್ ಹೋಗ್ತಕ್ಕಂಥದ್ದು, ಟೆನ್ಷನ್ ಬರ್ತಕ್ಕಂಥದ್ದು ಚಂದ್ರನಿಂದ. ಚಂದ್ರನಿಗೆ ಪರಿಹಾರ ಗುರು, ಆ ಗುರುವಿಗೆ ಪರಿಹಾರ ಮಾಡ್ತಕ್ಕಂಥದ್ದು ಭಾಳ ಸುಲಭವಾಗಿರ್ತಕ್ಕಂಥದ್ದು. ಏನೂ ಇಲ್ಲ, ಸುಮ್ಮನೆ 3 ಅರಳಿ ಮರದ ಎಲೆ ಬೇಕಾಗುತ್ತೆ. ಅರಳಿ ಮರದ ಎಲೆ ಕಿತ್ಕೊಂಡು ಬರಬೇಕು, ಕೆಳಗೆ ಬಿದ್ದಿರ್ತಕ್ಕಂಥದ್ದು ತೊಗೊಂಡು ಬರಬಾರ್ದು. ಯಾವ್ದಾದ್ರು ದಿವಸ ಮಾಡ್ಬೋದು ನೀವು. ಅರಳಿ ಮರದ ಎಲೆ ತೊಗೊಂಬಂದು ಅದನ್ನು ಬೆಳಗಿನ ಜಾವದಲ್ಲಿ 6ರಿಂದ 7, ಯಾವ್ದಾದ್ರು ದಿವಸ ತೊಗೊಬೋದು, 6ರಿಂದ 7, ಅದರಲ್ಲಿ ಐಮ್ ಅನ್ನೋ ಅಕ್ಷರನ ಅರ್ಶನದ ಕೊಂಬಿಂದ ಬರಿತಕ್ಕಂಥದ್ದು. ಅರ್ಶನದ ಕೊಂಬನ್ನು ಚೆನ್ನಾಗಿ ಪುಡಿ ಮಾಡಿ ಅಥವಾ ತೇರಿ ಯಾವ್ದಾದ್ರು ಕಲ್ ಮೇಲೆ ತೇಯಿದ್ರೆ ಅದೊಂಥರ ಲಿಕ್ವಿಡ್ ಥರ ಆಗುತ್ತೆ. ಆ ಲಿಕ್ವಿಡನ್ನು ಯಾವ್ದಾದ್ರು ಬೆರಳಲ್ಲೋ ಅಥವಾ ಯಾವ್ದಾದ್ರು ಕಡ್ಡಿ ಯೂಸ್ ಮಾಡಿ, ಯಾವ್ದಾದ್ರು ಒಳ್ಳೆ ಕಡ್ಡಿ, ದಾಳಿಂಬೆ ಕಡ್ಡಿ ಯೂಸ್ ಮಾಡ್ಬೋದು, ಅಥವಾ ತುಳಸಿ ಕಡ್ಡಿ ಯೂಸ್ ಮಾಡ್ಬೋದು, ಅಥವಾ ಮಲ್ಲಿಗೆ ಕಡ್ಡಿ ಯೂಸ್ ಮಾಡ್ಬೋದು. ಬೇರೆ ಪರ್ಕೆ ಕಡ್ಡಿ ಎಲ್ಲ ಯೂಸ್ ಮಾಡ್ತಾರೆ, ಎಲ್ಲ ನೋಡ್ತಾ ಇರ್ತೀನಿ, ಕೆಲವರು ಹೇಳ್ತಾ ಇರ್ತೀನಿ ಪರ್ಕೆ ಕಡ್ಡಿ ಎಲ್ಲ ಯೂಸ್ ಮಾಡ್ಕೋಬಿಡಿ. ಯಾವುದಾದ್ರು ಒಂದು ಕಡ್ಡಿ ಯೂಸ್ ಮಾಡಿ ಅಥವಾ ಕೈಯಲ್ಲೇ ಬರಿತಕ್ಕಂಥದ್ದು. ಐಮ್ ಅಂತ ಅಕ್ಷರ 3 ಎಲೆ ಮೇಲೂ ಬರಿತಕ್ಕಂಥದ್ದು. ಬರೆದಾದ ನಂತರ ಅದನ್ನು ನೀವು ದೇವ್ರ ಬಳಿ ಇರ್ತಕ್ಕಂಥದ್ದು ಪ್ರಾರ್ಥನೆ ಮಾಡ್ಕೊಳ್ಬೇಕು. ನನ್ನ ಟೆನ್ಷನ್ನು ಅತ್ಯಂತ ಶೀಘ್ರವಾಗಿ ಶಮನವಾಗಲಿ ಅಂತ ಹೇಳಬೇಕು. ಅದಾದ ನಂತರ ಸಂಜೆ ವೇಳೆಯಲ್ಲಿ 6 ಗಂಟೆ 7 ಗಂಟೆ ನಂತರ ನಿಂಬೆಹಣ್ಣಿನ ಪಾನಕ ಮಾಡಬೇಕು. ನಿಂಬೆಹಣ್ಣಿನ ಪಾನಕ ಅಂತಂದರೆ ಬೆಲ್ಲದಲ್ಲಿ ಮಾಡಿರ್ತಕ್ಕಂಥದ್ದು, ಸಕ್ಕರೆಯಲ್ಲ, ಬೆಲ್ಲದಲ್ಲಿ ಮಾಡಬೇಕು. ಅದಕ್ಕೆ ನಿಂಬೆಹಣ್ಣು, ಜಾಗ್ರಿ ಅಂದರೆ ಬೆಲ್ಲ ಮತ್ತು ನೀರು ಇರ್ತಕ್ಕಂಥದ್ದು ಮಿಶ್ರಣ ಮಾಡ್ತಕ್ಕಂಥದ್ದು. ಒಂದು ಚೂರು ಏಲಕ್ಕಿ ಬೇಕೇ ಬೇಕು. ಇದಾದ ನಂತರ ಈ ಎಲೆ ನಾವು ಬೆಳಿಗ್ಗೆ ಏನಿಟ್ಟಿರ್ತೀವೋ ಆ 3 ಎಲೆನ ಒಂದು 5ರಿಂದ 6 ಬಾರಿ ಅದರಲ್ಲಿ ಆ ಜ್ಯೂಸಲ್ಲಿ ಚೆನ್ನಾಗಿ ಅದ್ದಬೇಕು. ಇದು ಮನೆ ಮಂದಿಗೆಲ್ಲ ಮಾಡಿ, ಎಲ್ಲರಿಗೂ ಟೆನ್ಷನ್ ಹೋಗುತ್ತೆ. ಖಂಡಿತ ಇದು ಭಾಳ ಒಳ್ಳೆಯ ಒಂದು ತಂತ್ರ. ಇದು ಒಂದು ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ. ಮನೆ ಮಂದಿಲಿ ಇರ್ತಕ್ಕಂಥವ್ರು ಯಾರು ವಯಸ್ಸಾದವ್ರು ಇರ್ತಾರೆ ಅಥವಾ ತಾಯಂದಿರು ಇರ್ತಾರೆ, ಖಂಡಿತ ಮನೇಲಿ ಎಷ್ಟೊಂದು ಜನ ಇರ್ತಾರೆ, ಎಲ್ಲರೂ ಯಾವಾಗಲೂ ಟೆನ್ಷನ್. ಅವಾಗ ಇದು ಮಾಡ್ತಾರೆ. ಇದು 1 ಸತಿ ಮಾಡಿದ್ರೆ 1 ತಿಂಗಳ ಕಾಲ ಅವ್ರಿಗೆ ಟೆನ್ಷನ್ ಇಲ್ಲದೆ ಇರ್ತಕ್ಕಂಥದ್ದು. ತಿಂಗಳಿಗೊಮ್ಮೆ ಇದನ್ನು ಮಾಡ್ತಾ ಬಂದರೆ ಅನೇಕರು ಈ ಟೆನ್ಷನಿಂದ ದೂರ ಆಗ್ತಕ್ಕಂಥದ್ದು. ಮೈಂಡ್ ಬ್ರೈಟ್ ಆಗುತ್ತೆ. ಮತ್ತು ನಾವು ಏನು ಮಾಡಬೇಕು
ನಾನು ಈ ಭಾಳಷ್ಟು ಜನ ಈ ನೆಗೆಟಿವ್ ಪೀಪಲ್ ಇರ್ತಾರೆ ಅಂಥವ್ರು ಹೇಗೆ ಟ್ಯಾಕಲ್ ಮಾಡಬೇಕು, ಹೇಗೆ ನಾವು ಅವ್ರಿಗೆ ನಾವು ಹ್ಯಾಂಡಲ್ ಮಾಡಬೇಕು ಅನ್ನೋದು ಈ ಒಂದು ಸಣ್ಣ ತಂತ್ರದಿಂದ ಬರುತ್ತೆ. ಅದನ್ನು ಒಂದು 5-6 ಸತಿ ಹಾಕಿದಾಗ ಅಲ್ಲಿ ಐಮ್ ಅಂತಕ್ಕಂಥದ್ದು ಮತ್ತು ಆ ಒಂದು ಎಲೆಯ ಒಂದು ಶಕ್ತಿಯ ಒಂದು ರಸ ಖಂಡಿತ ಅದರಲ್ಲಿ ಇಳಿದು ನಮ್ಮ ಮೈಂಡ್ ಚುರುಕಾಗುತ್ತೆ. ಆ ಪಾನಕವನ್ನು ಎಲ್ಲರೂ ಮನೇಲಿರ್ತಕ್ಕಂಥವ್ರು ಎಲ್ಲರೂ ಸೇವನೆ ಮಾಡೋದ್ರಿಂದ ಖಂಡಿತ ಟೆನ್ಷನ್ಸು ಶೀಘ್ರವಾಗಿ ಗುಣ ಆಗುತ್ತೆ. ಈ ಲುನ್ಯಾಟಿಕ್ ಇರ್ತಕ್ಕಂಥವ್ರು, ಖಿನ್ನತೆಗೆ ಡಿಪ್ರೆಷನ್ಗೆ ಒಳಗಾಗ್ತಕ್ಕಂಥವ್ರು, ಮತ್ತು ಏನು ಉತ್ಸಾಹ ಇಲ್ಲದೆ ಇರ್ತಕ್ಕಂಥವ್ರೆಲ್ಲ ಈ ಒಂದು ಸಣ್ಣ ತಂತ್ರ ಮಾಡಿ ಆ ಎಲೆನ ಇದು ಬಿಸಾಕಬೇಡಿ, ಅದನ್ನು ಹಂಗೆ ಇಟ್ಕೊಳ್ಳಿ. ಅದು ತುಂಬ ದಿವಸ ಒಣಗಾದ ನಂತರ ಅದನ್ನು ಪೌಡ್ರ್ ಮಾಡಿ ಇದನ್ನು ನಾವು ಭಸ್ಮವಾಗಿ ಸೇವನೆ ಮಾಡಿದ್ರೆ ಇನ್ನೂ ಕೂಡ ಭಾಳ ಪವರ್ಫುಲ್ ಆಗಿರುತ್ತೆ. ಅದು ನೆರಳಲ್ಲೇ ಒಣಗಿಸಿ ಅದನ್ನು ಚೆನ್ನಾಗಿ ಪೌಡ್ರ್ ಮಾಡೋದ ನಂತರ ಯಾವುದಾದ್ರು ತಿನ್ನೋ ಪದಾರ್ಥದಲ್ಲಿ ನಾವು ತಿನ್ಬೋದು. ಇಲ್ಲ ಅಂತಂದರೆ ಆ ಒಂದು ಪೌಡ್ರನ್ನ ಹಾಗೆ ತೊಗೊಂಡ್ರು ಕೂಡ ಭಾಳ ಅದ್ಭುತವಾಗಿ ನಿಮ್ಮ ಒಂದು ಡಿಪ್ರೆಷನ್ನು ಅಥವಾ ನೆಗೆಟಿವ್ ಮೈಂಡು ಮತ್ತು ಚಂದ್ರನ ಬಲ ಮಾಡೋಕ್ಕೆ ಒಳ್ಳೆಯದಾಗುತ್ತೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದೆ ಅದ್ಭುತವಾಗಿರ್ತಕ್ಕಂಥ ಕ್ಲಾಸ್ ಇತ್ತು ಮೈಸೂರಲ್ಲಿ. ಭಾಳಷ್ಟು ಜನ ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ಭಾಳ ಅಭಿಮಾನದಿಂದ ಸನ್ಮಾನನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಮುಂದೆ ಹುಬ್ಳಿಗೆ ಬರ್ತಾ ಇದ್ದೀನಿ ಇದೇ ಶನಿವಾರ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ ಗುರುಜಿ. ಸೊ ವೀಕ್ಷಕರ, ಕಾರ್ಯಕ್ರಮನ ಮುಗಿಸೋದು ಸಮಯ ಕೂಡ ಬಂತು. ಡೇಟ್ಸ್ನ ಹೇಳಿದ್ದೀನಿ. ಇದೇ ವೀಕೆಂಡ್ ಹುಬ್ಳಿ ಮತ್ತೆ ಭೇಟಿ ಆಗ್ತೀನಿ. ನೋಡ್ತಾ ಇರಿ ಕಸ್ತೂರಿ ವಾಹಿನಿ.